ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜಿತ್ ಆಗಿದ್ರೆ ನಂಗೆ ಕೊಟ್ಟಿರೋ ಮುತ್ತುನ ವಾಪಸ್ ಕೊಡು ಅಂದಿದ ತಕ್ಷಣ ನೀವು ಮುತ್ತುನ ಇಸ್ಕೋಬೇಕು ಅಂತಲೇ ಇಂಡೈರೆಕ್ಟಾಗಿ ಈ ಥರ ಮಾಡಿದಿರಲ್ವ ಅಂತ ಭೂಮಿ ಹೇಳಿದಾಗ ಅಲ್ಲಿ ಅಂಜಲಿ ಇದ್ಲು ಅಂತ ನಿನ್ನ ಸಹಾಯ ತೊಗೊಂಡಿದ್ದು ಅಂತ ಅಜಿತ್ ಹೇಳ್ತಾನೆ. ಯಾವಾಗಲೂ ಕೂಡ ಅಂಜಲಿ ಒಂದು ನೆಪ ತಾನೆ ನಿಮಗೆ ಅಂದಾಗ ಅವಳು ನೆಪ ಆಗಿರೋದಕ್ಕೆ ನೀನು ಈ ಮನೆಗೆ ಬರೋಕ್ಕೆ ಸಾಧ್ಯ ಆಗಿದ್ದು ಅಂತ ಭೂಮಿಗೆ ಹೇಳ್ತಾನೆ. ನೋಡಿ ಇನ್ಮೇಲೆ ಮುತ್ತು ಗಿತ್ತು ಕೊಡೋದನ್ನೆಲ್ಲ ಇಟ್ಕೊನೂ ಆಗಿಲ್ಲ ಅಂದಿದ ತಕ್ಷಣ ನೋಡು ಮುತ್ತು ಕೊಟ್ಟಿದ್ದು ಮಿಸ್ ಆಗಿ ಅಂತ ನಿನ್ಗೂ ಕೂಡ ಚೆನ್ನಾಗಿ ಗೊತ್ತು, ಅಲ್ಲಿ ಅಂಜಲಿ ಇದ್ಲು ಅಂತ ಇದೆಲ್ಲ ಆಗಿದ್ದು ಅಂತ ಹೇಳಿದ ತಕ್ಷಣ ಹೋಗೇಲೆ ಅಂತ ಇಲ್ಲಿ ಅಜಿತ್ ಕೂಡ ಹೇಳ್ತಾನೆ. ಅವಾಗ ಹೋಗೋಲು ಅಂತ ಇನ್ನೇನು ಹೇಳೋಕ್ಕೆ ಬರ್ತಾ ಇರಬೇಕಾದ್ರೆ ಹೇಳ್ಬಿಡು ಹೋಗೋಲು ಅಂತ ಹೇಳಕ್ ಬಂದಿದ್ದೆ ತಾನೆ ಅಂದಾಗ ಅಯ್ಯೋ ಆ ಥರ ಇಲ್ಲಿ ನಾನು ಹೇಳೇ ಇಲ್ಲ ತಾನೆ ಅಂತ ಭೂಮಿ ಅಜಿತ್ ಇಬ್ರು ಕಿತ್ತಾಡ್ತಾ ಇರಬೇಕಾದ್ರೆ ಅಜಿತ್ ಬಂದ್ಬಿಡ್ತಾನೆ. ಅವಾಗ ಭೂಮಿ ಕೂಡ ಕೋಪ ಮಾಡ್ಕೊಂಡು ರೂಮ್ನೆಲ್ಲ ದಿಂಬೆಲ್ಲ ಹರಡಿದ್ರು ಅಲ್ವಾ, ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ತಾ ಇನ್ನೊಂದ್ಸತಿ ಮುತ್ತೇನಾದ್ರೂ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಮಾತಾಡ್ತಾ ಬರ್ತಾ ಇರಬೇಕಾದ್ರೆ ಭೂಮಿ ಕೂಡ ಅಂಜಲಿನ ಊಟ ಕರೆಯೋಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲಿಗಮ್ಮ ಭೂಮಿ, ಅಯ್ಯೋ ಅಮ್ಮ ಯಾಕೋ ಅಂಜಲಿ ಅವರು ತಿಂಡಿ ತಿನ್ನೋಕೆ ಬಂದಿಲ್ವಂತೆ, ರೂಮ್ಗೆನೆ ತಿಂಡಿ ಕೊಡೋಕೆ ಹೇಳಿದ್ದಾರೆ, ಅದಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಅಂಜಲಿ ಹೇಳಿದಾಗ ಅಯ್ಯೋ ಅಂಜಲಿ ಹೌದಾ, ಅಂಜುನ ನಾನು ಹೋಗಿ ಕರ್ಕೊಂಡು ಬರ್ತೀನಿ, ನೀನು ಎಲ್ಲರಿಗೂ ಟಿಫನ್ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಯಾನಿ ಅಂಜಲಿ ಹತ್ರ ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಅಂಜಲಿಗೆ ಅವನ ಬಾಯ್ ಫ್ರೆಂಡ್ ಆಕಾಶ್ ಕೂಡ ಕಾಲ್ ಮಾಡಿರ್ತಾನೆ. ನೋಡು ನೀನು ಕೊಟ್ಟಿರೋದು 3 ಡೇಸ್ ಟೈಮ್, ಅದರಲ್ಲಿ ಒಂದು ದಿನ ಮಾತ್ರ ಮುಗ್ದಿರೋದು, ಇನ್ನು 2 ದಿನ ಬಾಕಿ ಇದೆ ತಾನೆ, ಅಲ್ಲಿ ತನಕ ನನಗೆ ಕಾಲ್ ಮಾಡಬೇಡ ಅಂತ ಕೋಪ ಮಾಡಿಕೊಂಡು ಕಾಲ್ನ ಕಟ್ ಮಾಡ್ತಾಳೆ. ಅದೇ ಟೈಮ್ಗೆ ಅವ್ರ ಅಮ್ಮ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಏನಾಯಿತು ಮಗಳೇ ಅಂತ ಕೇಳ್ತಾಳೆ. ಓ ಮಗಳ, ಇವಾಗ ನೆನಪಾಯ್ತು ನಿನಗೆ ಮಗಳ ಅಂತ ಹೇಳಿದ ತಕ್ಷಣ ಏನಾಯಿತು ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಕೇಳಿದಾಗ ಅಲ್ಲ ಯಾವಾಗಲೂ ಕೂಡ ಅಶ್ವಿನಿ ಜೊತೆಗೆ ಇರ್ತೀಯ, ಅವಳು ಅಶ್ವಿನಿ, ಅವಳನ್ನ ಯಾಕೆ ಈ ಮನೆ ಕರ್ಕೊಂಡು ಬಂದಿದೀಯಾ, ಅಲ್ಲ ಅವಳ ಹತ್ರ ಗಂಟೆ ಟೈಮ್ ಪಾಸ್ ಮಾಡ್ತೀಯ, ಆದರೆ ಈ ಮಗಳು ಕಷ್ಟ ಅಂತ ಕಾಲ್ ಮಾಡಿದ್ರು ಕೂಡ ಒಂದು ಕಾಲ್ನ ಪಿಕ್ ಮಾಡೋದಿಲ್ಲ, ಏನು ಸಮಾಚಾರ ನನಗೆ ಗೊತ್ತಿಲ್ದಂಗೆ ಏನು ನಡೆಸ್ತಾ ಇದೆಯಾ, ಅಲ್ಲ ನನಗೆ ಮೈಕೈ ನೋವು ಅದು ಎಣ್ಣೆ ಹಾಕ್ಬಾ ಅಂತ ಎಲ್ಲ ರೂಮಿಗೆ ಕರ್ಕೊಂಡೋಗಿ ಅರ್ಧ ಗಂಟೆ ಮಾತಾಡ್ತೀಯ, ಎಷ್ಟು ಕೇರ್ ಮಾಡ್ತೀಯ, ಮಗಳಿಗೆ ಇಲ್ಲದೆ ಇರೋ ಪ್ರೀತಿ ಅವಳಿಗೆ ತೋರಿಸ್ತಾ ಇದೆಯಾ, ಯಾಕೆ ಅವಳನ್ನೇನಾದರೂ ದತ್ತುನ ತೊಗೊಂಡಿದ್ಯಾ ಅಂದಿದ ತಕ್ಷಣ ನೋಡು ಅಂಜು ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ ಅಂತ ಹೇಳ್ತಾಳೆ. ಹೌದು ಯಾರು ಕಾಲ್ ಬಂದಿದ್ದು, ನಾನೆಲ್ಲದೂ ಕೂಡ ಕೇಳಿಸ್ಕೊಂಡೆ ಅಂದಿದ ತಕ್ಷಣ ಈ ಕಡೆ ಅಂಜು ಕೂಡ ತುಂಬ ಗಾಬರಿ ಆಗಿಬಿಡ್ತಾಳೆ. ಹೇಳು ಅಂಜು ಏನದು ಅಂತ ಹೇಳಿದಾಗ ಹೇಳಂಜು ಯಾರದು ಅಂತ ಇಲ್ಲಿ ಕೇಳಿದ ತಕ್ಷಣ ಅಮ್ಮ ಅದು ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಡ್ತಾಳೆ. ಆವಾಗ ಈ ಕಡೆ ದೇವಯಾನಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಏನಂಜು ಮಾತಾಡ್ತಾ ಇದೆಯಾ, ಹಾಗಿದ್ರೆ ಇಷ್ಟು ದಿನ ಅಜಿತ್ ಅಂದರೆ ಪ್ರೀತಿ ಅದು ಇದು ಅಂತ ಹೇಳಿದ್ದು ಬರೀ ಸುಳ್ಳ ಅಂದಿದ ತಕ್ಷಣ ಅಯ್ಯೋ ಅಮ್ಮ ಆ ಥರ ಏನಿಲ್ಲ, ನಾನು ಓದೋಕ್ಕಂತ ಹೋದಾಗ ಅವನು ನನ್ನನ್ನು ಹುಚ್ಚುನ್ ಥರ ಪ್ರೀತಿ ಮಾಡ್ತಾ ಇದ್ದ, ಹಾಗಾಗಿ ನನ್ನನ್ನು ಒಬ್ಬರು ಈ ಥರ ಪ್ರೀತಿ ಮಾಡ್ತಾರೆ ಅಲ್ವಾ ಅಂತ ಖುಷಿ ಪಟ್ಕೊಂಡು ನಾನು ಕೂಡ ಪ್ರೀತಿ ಮಾಡಿದೆ, ಆದರೆ ನೀನೇ ಕೇಳ್ದೆ ನನ್ನನ್ನು ಅಲ್ಲಿದ್ದ ಇಲ್ಲಿಗೆ ಕರೆಸ್ಕೊಂಡು ಅಜಿತ್ನ ತೋರಿಸ್ದೆ, ಇವಾಗ ನೋಡಿದರೆ ಬರೀ ಅಜಿತ್ ಹಿಂದೆ ನೆಪ ಆಗ್ತಾ ಇದೆ, ಕೂತ್ರು ನಿಂತರು ಬರೀ ಅಜಿತ್ ಅಲ್ಲಿಗೆ ಆಕಾಶ್ದೆಲ್ಲದೂ ಕೂಡ ಬಿಟ್ಟಾಕಿದ್ದೀನಿ ಅಮ್ಮ ಅಂತ ಹೇಳಿದ ತಕ್ಷಣ ಏನೇ ಪ್ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಈಸಿಯಾಗಿ ಬಿಟ್ಟಾಕಿದ್ದೀನಿ ಅಂತ ಹೇಳ್ತಾ ಇದೀಯ, ಅಷ್ಟು ಸುಲಭ ಏನೇ ಅಂತ ಹೇಳಿದ ತಕ್ಷಣ ಈ ಸಮಸ್ಯೆನ ನಾನು ಹೇಗಪ್ಪ ಬಗೆಹರಿಸ್ಲಿ ಅಂತ ಅವರಮ್ಮ ಫುಲ್ ಕೋಪ ಮಾಡ್ಕೊಂಡು ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಎಲ್ಲರೂ ಕೂಡ ಟಿಫನ್ನ ಮಾಡ್ತಾ ಇರ್ತಾರೆ. ಅವಾಗ ಅಶ್ವಿನಿ ಬೇಕು ಅಂತಾನೆ ಅಜಿತ್ ಕೈಯಲ್ಲಿರೋ ಟ್ಯಾಟು ತುಂಬ ಚೆನ್ನಾಗಿದೆ ಯಾವಾಗ ಹಾಕಿಸ್ಕೊಂಡ್ರಿ ಅಂದಿದ ತಕ್ಷಣ ಅಜಿತ್ ಅಂತೂ ಫುಲ್ ಬೇಜಾರು ಮಾಡ್ಕೊಂಡಿರ್ತಾನೆ. ಅವಾಗ ಟಾಪಿಕ್ನ ಡೈವರ್ಟ್ ಮಾಡಬೇಕು ಅಂತ ಎಲ್ಲಿ ಅಂಜು ಕಾಣ್ತಾ ಇಲ್ವಲ್ಲ, ಅಂಜು ಎಲ್ಲಿ ಅಂತ ಹೇಳಿದ ತಕ್ಷಣ ಅಂಜು ಟಿಫನ್ ಮಾಡೋಕ್ಕೆ ಬಂದಿರಲಿಲ್ಲ, ಅದಕ್ಕೆ ದೇವಯಾನಿ ಮೇಡಮ್ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಂತ ಭೂಮಿ ಹೇಳ್ತಾಳೆ. ಇರಿ ನಾನು ಹೋಗಿ ಇಬ್ಬರನ್ನೂ ಕೂಡ ಕರ್ಕೊಂಡು ಬರ್ತೀನಿ ಅಂತ ಭೂಮಿ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಫುಲ್ ಖುಷಿಯಾಗಿಬಿಡ್ತಾರೆ. ಆದರೆ ಅಶ್ವಿನಿ ಮಾತ್ರ ಟಾಪಿಕ್ ಡೈವರ್ಟ್ ಆಯಿತು ಅಂತ ಫುಲ್ ಕೋಪ ಮಾಡ್ಕೊಂಡಿರ್ತಾಳೆ. ಅದೇ ಟೈಮಿಗೆ ಈ ಕಡೆ ಅವಳು ಕೂಡ ಕೋಪ ಮಾಡಿಕೊಂಡು ಅವನು ಲೋಕಲ್ಲ ಅಂತ ಕೇಳಿದ ತಕ್ಷಣ ದೇವಯಾನಿ ಇಲ್ಲ ಅವನು ಲೋಕಲ್ಲು ಅಲ್ಲ ನ್ಯಾಷನಲ್ಲು ಅಲ್ಲ ಅವನು ಇಂಟರ್ನ್ಯಾಷನಲ್ ಅಂತ ಹೇಳಿದ ತಕ್ಷಣ ಈ ಕಡೆ ಫುಲ್ ಶಾಕ್ ಆಗಿಬಿಡುತ್ತೆ. ಹಾಗಿದ್ರೆ ಅವನು ಬಡವನ ದುಡ್ಡಿರೋನ ಅಂತ ಕೇಳಿದಾಗ ಅಮ್ಮ ಅವನು ಬಡವ ಅಂತಲೇ ಹೇಳ್ತಾಳೆ. ಅವಾಗ ಅಂಥ ಬಡವನ್ನ ಪ್ರೀತಿ ಮಾಡ್ತೀಯೇನೆ ಅಂತ ಇನ್ನೂ ಫುಲ್ ಕೋಪ ಬಂದುಬಿಡುತ್ತೆ. ಅದೇ ಟೈಮ್ಗೆ ಭೂಮಿ ಕೂಡ ಬಂದು ನಿಂತ್ಕೊಂಡು ಬಿಡ್ತಾಳೆ. ನೋಡು ಅವನು ಏನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ಒಂದು 10 ಲಕ್ಷ ತಗೊಂಡೋಗಿ ಅವನ ಮುಖದ ಮೇಲೆ ಬಿಸಾಕು, ಇವಾಗ ಇರೋ ಪರಿಸ್ಥಿತಿ ಇದ್ದ ನೀನು ಆಚೆ ಬಂದರೆ ಸಾಕು ಅಂತ ಹೇಳಿದ ತಕ್ಷಣ ಭೂಮಿ ಅದನ್ನು ಕೇಳಿಸ್ಕೊಂಡ್ಬಿಡ್ತಾಳೆ. ಆವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಭೂಮಿ ಹೇಳಿದ ತಕ್ಷಣ ದೇವಯಾನಿ ಮತ್ತು ಈ ಕಡೆ ಅಂಜಲಿ ಇಬ್ಬರು ಕೂಡ ಶಾಕ್ ಆಗಿಬಿಡ್ತಾರೆ. ಅದು ಏನೂ ಇಲ್ಲಮ್ಮ, ಅವಳ ಫ್ರೆಂಡು ಏನೋ ಕಷ್ಟದಲ್ಲಿದ್ದಾಳೆ ಅಂತೆ, ಒಂದು 10 ಲಕ್ಷ ಸಾಲ ಬೇಕು ಅಂತ ಕೇಳ್ತಾ ಇದ್ದಾಳೆ, ಅದಕ್ಕೋಸ್ಕರ ಎಲ್ಪ್ ಮಾಡೋಣ ಅಂತ ಹೇಳಿದ ತಕ್ಷಣ ಆಗಿದ್ರೆ ಮತ್ತು ಈ ಪ್ರಾಬ್ಲಮ್ ಇದ್ದ ನೀನು ಪಾರಾದರೆ ಸಾಕು ಅಂತ ಹೇಳ್ತಾ ಇದ್ರಿ, ಮತ್ತು ಅದು ಏನು ಅಂದಾಗ ಅದು ಇವಳು ಅಂತ ಹೇಳಿಲ್ಲಮ್ಮ, ನಾನು ಅವಳು ಅಂತ ಹೇಳಿರಬೇಕು, ನಿನ್ಗೆ ಆ ಥರ ಕೇಳಿಸಿದೆ ಅಲ್ವೇನೆ ಅಂಜು ಅಂದಾಗ ಹೌದು ಅಮ್ಮ ಅದೇ ಥರ ಹೇಳಿದ್ದು ಅಂತ ಹೇಳ್ತಾಳೆ. ಆ ಥರ ಹೇಳ್ಬಿಟ್ಟು ಅಂಜು ಮತ್ತು ಅವರಮ್ಮ ಇಬ್ಬರು ಕೂಡ ಟಿಫನ್ ಮಾಡೋಕ್ಕೆ ಹೋಗ್ತಾರೆ. ಇನ್ನು ಈ ಕಡೆ ಭೂಮಿ ಕೂಡ ಈ
ಯೋಚನೆ ಮಾಡ್ತಾ ಇರ್ತಾಳೆ. ಇಷ್ಟೆಲ್ಲ ಆದಮೇಲೆ ಕೂಡ ಅಂಜು ನನ್ನ ನೋಡಿಬಿಟ್ಟು ಸರ್ಕಾಸ್ಟಿಕ್ ಆಗಿ ನಗ್ತಾ ಹೋದ್ಲು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಟಿಫನ್ ಮಾಡ್ತಾ ಇರ್ತಾರೆ. ಆವಾಗ ದೇವಯಾನಿ ಕೂಡ ಅವ್ರ ಅಣ್ಣ ಹತ್ರ, ಅಣ್ಣ ನನಗೆ ಒಂದು ಹೆಲ್ಪ್ ಬೇಕಿತ್ತು, ನನಗೆ ಒಂದು 10 ಲಕ್ಷ ದುಡ್ಡು ಬೇಕು ಅಂದಿದ ತಕ್ಷಣ ಅಷ್ಟೊಂದು ದುಡ್ಡು ಯಾಕಮ್ಮ ಅಂದಾಗ, ಏನಿಲ್ಲ ಅಣ್ಣ ಸ್ವಲ್ಪ ಕೆಲಸ ಇದೆ ಅಂತ ದೇವಯಾನಿ ಹೇಳ್ತಾಳೆ. ಹೌದಾ, ಆಗಿದ್ದರೆ ಅಷ್ಟೊಂದು ಕ್ಯಾಶು ನನ್ನ ಹತ್ರ ಇಲ್ಲ ಅಮ್ಮ, ನನ್ನ ಪಿ ಎಗೆ ಹೇಳ್ಬಿಟ್ಟು ನಾನು ಅಕೌಂಟಲ್ಲಿರೋ ದುಡ್ಡನ್ನ ತೆಗಿಯೋಕೆ ಹೇಳ್ತೀನಿ ಅಂದಿದ ತಕ್ಷಣ ಸರಿ ಅಣ್ಣ ಆಯಿತು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಭೂಮಿ ಕೂಡ ಅದೆಲ್ಲ ಕೇಳಿಸ್ಕೊಂಬಿಟ್ಟು, ಅಲ್ಲ ಕ್ಯಾಶ್ ಕೊಟ್ಟರೆ ತಪ್ಪಾಗುತ್ತೆ ಅಲ್ವಾ, ಚೆಕ್ ಕೊಟ್ಟರೆ ನಮಗೂ ಕೂಡ ಒಳ್ಳೆಯದು ಅವ್ರಿಗೂ ಕೂಡ ಒಳ್ಳೆಯದು, ಇದನ್ನು ಇವ್ರು ಯಾಕೆ ಸಾಹೇಬ್ರು ಯೋಚನೆ ಮಾಡ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಕೂಡ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ನಾನು ಹೋಗ್ತೀನಿ ಅಂದಿದ ತಕ್ಷಣ ಯಾಕೋ ಅಷ್ಟೇ ಸಾಕ ತಿಂಡಿ ಅಂತ ಕೇಳ್ತಾರೆ. ಇಲ್ಲಮ್ಮ ಅರ್ಜೆಂಟಾಗಿ ನನಗೊಂದು ಮೀಟಿಂಗ್ ಇದೆ, ನಾನು ಹೋಗಬೇಕು ಅಂತ ಅಜಿತ್ ಹೇಳಿದ ತಕ್ಷಣ ಈ ಕಡೆ ಸತ್ಯ ಅವರು ಕೂಡ ನಾನು ಕೂಡ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಜೊತೆಗೆ ಬರ್ತಾರೆ. ಇಲ್ಲಿ ಅಜಿತ್ ಮತ್ತು ಸತ್ಯ ಅವರು ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸತ್ಯ ಅವರು ಇಲ್ಲಿ ಟ್ಯಾಟೂನ ರಿಮೂವ್ ಮಾಡಬೇಕು ಅಂತ ಕಾಲ್ ಮಾಡಿರ್ತಾರೆ. ಟ್ಯಾಟೂನ ಹಾಕೋದಲ್ಲಪ್ಪ, ಟ್ಯಾಟೂನ ರಿಮೂವ್ ಮಾಡೋಕ್ಕೆ ಬಾ, ನೀನೇ ಬರ್ತೀಯಾ ಅಥವಾ ನಾನೇ ಬರಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಅದೇ ಟೈಮಿಗೆ ಅಜಿತ್ ಕೋಪ ಮಾಡಿಕೊಂಡು, ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ ಸತ್ಯಣ್ಣ, ನನ್ನ ಭಾವನ ಜೊತೆ ಆಟ ಆಡ್ತಾ ಇದ್ದೀರಾ ಅಂದಿದ ತಕ್ಷಣ ಯಾರು ಅಂತ ಹೇಳಿದ ತಕ್ಷಣ ನೀವೇ ನನ್ನ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇದ್ದೀರಾ, ಈ ಟ್ಯಾಟೂನ ಯಾಕೆ ಹಾಕಿಸ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ ಅಂದಾಗ, ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿನಗೆ ಗೊತ್ತಿಲ್ವಾ, ಇವತ್ತು ಅಶ್ವಿನಿ ಟಿಫನ್ ತಿನ್ನಬೇಕಾದ್ರೆ ಏನು ಮಾಡಿದ್ಲು ಗೊತ್ತು ತಾನೆ ಅಂದಾಗ ನನಗೂ ಕೂಡ ನೆನಪಿದೆ ಅಂತ ಹೇಳ್ತಾನೆ. ನೋಡ್ದ ಅವಳೇನೋ ಆ ಟ್ಯಾಟೂ ಬಗ್ಗೆ ಅವಳು ಕೇಳಿದ ತಕ್ಷಣ ನಿನ್ನ ಮುಖ ಹೇಗಾಗಿತ್ತು ನೋಡು, ಅದನ್ನೆಲ್ಲ ಮನೆಯವ್ರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು, ನೀನೇನಾದರೂ ಇನ್ನು ನಿಮ್ಮ ಹುಡುಗಿನ ಮರ್ತಿಲ್ಲ ಅಂತ ಮನೆಯವ್ರಿಗೇನಾದರೂ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಅಂದಾಗ, ಏನಾಗುತ್ತೆ ಸತ್ಯಣ್ಣ ಅಂತ ಇಲ್ಲಿ ಅಜಿತ್ ಕೇಳ್ತಾನೆ. ಏನೂ ಆಗೋಲ್ಲ, ಭೂಮಿನ ಮನೆಯಿಂದ ಆಚೆ ಹಾಕಿ ಅಂಜಲನ್ನು ಕರ್ಕೊಂಡು ಬಂದು ನಿನಗೆ ಮದುವೆ ಮಾಡಿಸ್ತಾರೆ, ಭೂಮಿ ಇದ್ದ ಅವಳು ಹುಡುಗಿನ ಮರ್ಸೋಕ್ಕಾಗ್ತಾ ಇಲ್ಲ ಅಮ್ಮ, ನೀನಾದರೂ ಅಂಜಲಿ ಮರ್ಸು ಅಂತ ಹೇಳ್ಬಿಟ್ಟು ಅಂಜಲಿನ ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂದಾಗ ಅಜಿತ್ ಕೂಡ ಇವಾಗ ನಾನು ಏನು ಮಾಡಬೇಕು ಅಂತ ಹೇಳ್ತಾನೆ. ಏನೂ ಇಲ್ಲ, ನೀನು ಹೇಗಾದರೂ ಮಾಡಿ ಭೂಮಿಗೆ ಅವಳ ಭಾವನೆಗಳಿಗೆ ನೋವು ಆಗದೇ ಇರೋ ಹಾಗೆ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂದಾಗ, ಹಾಗಿದ್ರೆ ನಾನು ಭೂಮಿನ ಒಪ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ನಾನು ಆ ಥರ ಹೇಳ್ತಾ ಇಲ್ವ ಕಣೋ, ಆದರೆ ಅವಳಿಗೆ ಹರ್ಟ್ ಮಾಡೋದು ಎಷ್ಟು ಸರಿ ಹೇಳು ಅಂತ ಇಲ್ಲಿ ಸತ್ಯ ಅವರು ಹೇಗಾದರೂ ಮಾಡಿ ಭೂಮಿ ಮತ್ತು ಅಜಿತ್ನ ಒಂದು ಮಾಡಬೇಕು ಅಂತ ಎಷ್ಟು ಮಾತಾಡಿದ್ರು ಕೂಡ ಅಜಿತ್ ಫುಲ್ ಕೋಪ ಮಾಡ್ಕೊಂಡಿರ್ತಾರೆ. ಅದೇ ಟೈಮಿಗೆ ಭೂಮಿ ಕೂಡ ಬರ್ತಾಳೆ. ಏನಾಯಿತು ಅಂದಿದ ತಕ್ಷಣ ಮೊದಲು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅದನ್ನು ಹೇಳು ಅಂತ ಅಜಿತ್ ಕೇಳ್ತಾರೆ. ಏನಿಲ್ಲ, ನನಗೆ ಯಾಕೋ ಅಂಜಲಿ ಸಮಸ್ಯೆಯಲ್ಲಿ ಇದ್ದಾಳೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಹೌದಾ, ಯಾಕೆ ಅಂತ ಕೇಳಿದಾಗ ಇಲ್ಲಿ ಅವರಿಬ್ಬರು ಕೂಡ ಮಾತಾಡಿರೋದನ್ನ ನೆನ್ಪು ಮಾಡಿಕೊಂಡು ಎಲ್ಲದನ್ನೂ ಕೂಡ ಅಜಿತ್ಗೆ ಮತ್ತು ಸತ್ಯ ಅವ್ರಿಗೆ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ದೇವಯಾನಿ ಮತ್ತು ಅಶ್ವಿನಿ ಇಬ್ಬರನ್ನೂ ಕೂಡ ತೋರಿಸ್ತಾರೆ. ತೋರಿಸಿದ ತಕ್ಷಣ ನಾವು ಅಂದ್ಕೊಂಡಿರೋ ಕೆಲಸ ಎಷ್ಟು ಆರಾಮಾಗಿ ಆಗ್ತಾ ಇದೆ ಅಲ್ವಾ ಅಂತ ಅಶ್ವಿನಿ ಹೇಳಿದ ತಕ್ಷಣ ಇವಾಗ ಅದಕ್ಕಿಂತ ಒಂದು ದೊಡ್ಡ ಕೆಲಸನ ಮಾಡಬೇಕು, ಹೇಗಾದರೂ ಮಾಡಿ ಭೂಮಿನ ಈ ಮನೆಯಿಂದ ಆಚೆ ಹಾಕಬೇಕು, ಅವಳು ಮನೆಯಿಂದ ಆಚೆ ಹೋಗುತ್ತಾನ ನಿನ್ನನ್ನು ಯಾರೂ ಕೂಡ ಒಪ್ಕೊಳ್ಳಲ್ಲ, ನಿನ್ನನ್ನು ಒಪ್ಕೊಳ್ಳದೆ ಹೋದರೆ ಅಂಜಲಿ ಮತ್ತು ಅಜಿತ್ ಇಬ್ಬರು ಮದುವೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಿದ ತಕ್ಷಣ ಹಾಗಿದ್ರೆ ಇವಾಗ ಭೂಮಿನ ಹೇಗೆ ಮನೆಯಿಂದ ಆಚೆ ಹಾಕಬೇಕು ಅಂತ ಅಶ್ವಿನಿ ಕೇಳ್ತಾಳೆ. ಆವಾಗ ದೇವಯಾನಿ ಕೂಡ ಯೋಚನೆ ಮಾಡಿಬಿಟ್ಟು ಭೂಮಿ ಹೆಸರನ್ನ ಹಾಳು ಮಾಡಿ ಅದನ್ನು ಆ ಮುದುಕಿ ಮುಂದೆ ತೋರಿಸಿದರೆ ಪಕ್ಕ ಆ ಮುದುಕಿ ಹಿಂದೆ ಮುಂದೆ ನೋಡ್ದೇನೆ ಆ ಭೂಮಿನ ಮನೆಯಿಂದ ಆಚೆ ಹಾಕ್ತಾಳೆ. ಅದಕ್ಕೆ ಇವಾಗ ಏನು ಪ್ಲ್ಯಾನ್ ಮಾಡೋದು ಅಂದಿದ ತಕ್ಷಣ ದೇವಯಾನಿ ಇಲ್ಲಿ ಭೂಮಿ ಹೆಸರನ್ನ ಹಾಳು ಮಾಡಬೇಕು, ಅದು ಆ ಮುದುಕಿ ಮುಂದೆನೇ ಹಾಳು ಮಾಡಬೇಕು ಅಂತ ಒಂದು ಐಡಿಯಾನ ಅಶ್ವಿನಿಗೆ ಹೇಳ್ತಾರೆ. ನೋಡು, ನಾವು ಯಾವಾಗಲೂ ಕೂಡ ಕೊಡ್ತೀವಿ ಅಲ್ವಾ ಟ್ಯಾಬ್ಲೆಟ್ನ ಬದಲಾಯಿಸಿ, ಆ ಟ್ಯಾಬ್ಲೆಟ್ನ ಕೊಡೋದು ಬೇಡ, ಡಾಕ್ಟರ್ ಹೇಳಿರೋ ಟ್ಯಾಬ್ಲೆಟ್ನೇ ಕೊಡಬೇಕು, ಯಾಕೆ ಅಂದರೆ ಇಲ್ಲಿ ನಡೆಯೋದೆಲ್ಲದನ್ನೂ ಕೂಡ ಆ ಭೂಮಿಗೆ ಆಗೋದೆಲ್ಲದೂ ಕೂಡ ಆ ಮುದುಕಿ ನೋಡಬೇಕು, ಆವಾಗೇನೆ ನಾವು ಅಂದ್ಕೊಂಡಿರೋ ಥರ ಪ್ಲ್ಯಾನು ಸಕ್ಸಸ್ ಆಗೋದು ಅಂತ ಇಲ್ಲಿ ದೇವಯಾನಿ ಎಲ್ಲದನ್ನೂ ಕೂಡ ಅಶ್ವಿನಿಗೆ ಹೇಳಿರ್ತಾರೆ. ಇನ್ನು ಮುಂದಿನ ಎಪಿಸೋಡಲ್ಲಿ ಈ ದುಡ್ಡನ್ನ ಕೊಡಬೇಕು ಅಂತ ದೇವಯಾನಿ ಅರೇಂಜ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಭೂಮಿ ಕೂಡ ಬಂದ್ಬಿಡ್ತಾಳೆ. ಬಂದಿದ ತಕ್ಷಣ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಲ್ವ, ಯಾವ ಆಧಾರದ ಮೇಲೆ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ ನೀವು ಅಂತ ಭೂಮಿ ಹೇಳಿದ ತಕ್ಷಣ ಅಂಜಲಿ ಕೋಪ ಮಾಡಿಕೊಂಡು ಆಧಾರು ಪ್ಯಾನು ಇದೆಲ್ಲ ನಿನಗೆ ಯಾಕೆ ಬೇಕು ಅಂದಿದ ತಕ್ಷಣ ಯಾಕೆ ಅಂದರೆ ಈ ದುಡ್ಡು ಕೊಟ್ಟಿರೋದು ನಮ್ಮ ಮಾವ ತಾನೇ, ನನಗೂ ಕೂಡ ಸಂಬಂಧ ಇದೆ ಅಂತ ಭೂಮಿ ಹೇಳ್ತಾಳೆ. ಏನಿಲ್ಲ, ನೀವು ದುಡ್ಡು ಕೊಡುವಾಗ ನಾನು ಕೂಡ ವಿಡಿಯೋ ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ ಅಂದಿದ ತಕ್ಷಣ ಅಂಜಲಿ ಮತ್ತು ದೇವಯಾನಿ ಇಬ್ಬರು ಕೂಡ ಫುಲ್ ಶಾಕ್ ಆಗ್ತಾರೆ. ಸೊ ಇದಿಷ್ಟು ಇವತ್ತಿನ ಎಪಿಸೋಡಲ್ಲಿ ನಡೆದಿರೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.